ಹಲವಾರು ವರ್ಷಗಳಿಂದ ಸಾಮರಸ್ಯದ ಮಣ್ಣು. ಭಾರತೀಯ ಜನತಾ ಪಕ್ಷದವರು 87ರಿಂದ ಆ ಕ್ಷೇತ್ರದಲ್ಲಿ ಖಾತೆ ತೆರೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಲದ ಚುನಾವಣೆಯಲ್ಲಿ ಇಲ್ಲ ಸಲ್ಲದ ಆರೋಪಗಳು, ಅದೇ ರೀತಿಯಲ್ಲಿ ಸಾಮರಸ್ಯವನ್ನು ಕೆಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನಾನು ನಾಮಿನೇಷನ್ ಕೊಟ್ಟ ಅಂದಿನಿಂದ ಇಂದಿನ ತನಕ ಮಾಧ್ಯಮ ಮಿತ್ರರಲ್ಲಿ ಹೇಳ್ತಾ ಇದ್ದೆ, ಮಂಜೇಶ್ವರದ ಜನರು ಯಾವ ಕಾರಣಕ್ಕೂ ಕೋಮುವಾದವನ್ನು ಬೆಂಬಲಿಸಲಿಕ್ಕಿಲ್ಲ, BJPಯವರನ್ನು ಬೆಂಬಲಿಸಲಿಕ್ಕಿಲ್ಲ ಅಂತ ನಾನು ಹೇಳ್ತಾ ಬಂದಿದ್ದೀನಿ. ಅವರು ಆವಾಗ ಹೇಳಿದ್ದು ನಾವು 89ಕ್ಕೆ ಸೋತ ಕ್ಷೇತ್ರ, 745 ಓಟಿಗೆ ಸೋತ ಕ್ಷೇತ್ರ. ಇವತ್ತು ನಾವು ಯಾವ ರೀತಿ ಅವರಿಗೆ ಏಟು ಕೊಟ್ಟಿದ್ದೇವೆ ಅಂತ ಹೇಳಿದರೆ 30,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷವನ್ನು ಮಂಜೇಶ್ವರದಲ್ಲಿ ಎಂದೆಂದಿಗೂ ಈ ಕಡೆ ಬಾರದಂಥ ಒಂದು ಫಲಿತಾಂಶವನ್ನು ಮಂಜೇಶ್ವರದ ಮತದಾರರು ನೀಡಿದ್ದಾರೆ. ಈ ಮಣ್ಣು ಗಡಿಯಲ್ಲಿ ಇಲ್ಲಿನ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತವರು ಬಹಳ ಸಾಮರಸ್ಯದಿಂದ ಬಾಳುವಂಥ ಭೂಮಿ. ನಾವು ಆ ಶಾಂತಿಯನ್ನು, ಆ ಸಾಮರಸ್ಯವನ್ನು ಎತ್ತಿ ಹಿಡಿದಿರೋ ಮಂಜೇಶ್ವರದ ಜನರಿಗೆ ಹೃದಯದ ಅಂತರಾಳದಿಂದ ಕೃತಜ್ಞತೆಗಳನ್ನು ಈ ಸಂದರ್ಭ ಸಲ್ಲಿಸ್ತಾ ಇದೆ. ಕಡೆಯಿಂದ ಬಿಗ್ ವಿಕ್ಟ್ರಿ, ಇನ್ನೊಂದು ಕಡೆ ನಿಮ್ಮ ಪಾರ್ಟಿ ದೊಡ್ಡ ಮಟ್ಟದ ಒಂದು ನಂಬರ್ ಆಗ್ತಾ ಇದೆ, ಸರ್ಕಾರ ರಚನೆ ಅಂತ ಮಾರ್ಜಿಂದ ಜಾಸ್ತಿ ಹೋಗ್ತಾ ಇರುವಂಥ ಇದು ಎಷ್ಟರ ಮಟ್ಟಿಗೆ ನಿಮ್ಗೆ ಖುಷಿ ಇದೆ ಸರ್? ನೋಡಿ, ಕೇರಳದಲ್ಲಿ 10 ವರ್ಷಗಳ ಎಡಪಂಥೀಯ ಸರ್ಕಾರ ದುರಾಡಳಿತಕ್ಕೆ ಎದುರಾಗಿ ಕೇರಳದ ಜನರು ಕೂಡ ತೀರ್ಪು ನೀಡಿದ್ದಾರೆ. 100ಕ್ಕಿಂತ ಅಧಿಕ ಸೀಟು ಈ ಚುನಾವಣೆಯಲ್ಲಿ ಗೆಲ್ತೇವೆ ಅಂತ ಹೇಳಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರಾದ BD ಸತೀಶನ್ ರವರು. ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದರು, ಏನಾದರೂ ಸೀಟು ಕಮ್ಮಿ ಬಂದರೆ ನಾನು ವನವಾಸಕ್ಕೆ ಹೋಗ್ತಾನಂತ ಹೇಳಿದರು. ಭಾರತ ದೇಶದಲ್ಲಿ ಎಲ್ಲೂ ಕೂಡ ರಾಜಕೀಯದಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿತ್ವ ಆ ಥರದ ಒಂದು ಮಾತನ್ನು, ಚಾಲೆಂಜನ್ನು ನಾವು ಕಾಣಲಿಲ್ಲ. 100 ದಾಟ್ತಾ ಇದೆ, ನಮ್ಮ ಸರ್ಕಾರ ಬರ್ತಾ ಇದೆ. ಪಕ್ಕದ ಕರ್ನಾಟಕದಲ್ಲಿ ಈಗಾಗಲೇ ದೇಶಕ್ಕೆ ಜನಮೆಚ್ಚು ಗಳಿಸಿದ ಸಿದ್ದರಾಮಯ್ಯನವರ ಒಂದು ಸರ್ಕಾರ ಇದೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲೂ ಭರವಸೆ ಕೊಟ್ಟಿದ್ದಾರೆ. ಕರ್ನಾಟಕದ ಜೊತೆಯಲ್ಲೇ ಜನಪರ ಕಾಳಜಿ ಇರುವ ಒಂದು ಸರ್ಕಾರ ಕೇರಳದಲ್ಲಿ ಕೂಡ ಬರ್ತಾ ಇದೆ. ನೋಡಿ, ನನ್ನ ಚುನಾವಣೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಬಂದಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಕರ್ನಾಟಕದ ಅಲ್ಪಸಂಖ್ಯಾತ ಮಂತ್ರಿಗಳಾದ ಜಮೀರ್ ಅಹಮದ್ ಖಾನ್ ರವರು ಪ್ರಚಾರಕ್ಕೆ ಬಂದಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಪ್ರಚಾರಕ್ಕೆ ಬಂದಿದ್ದಾರೆ. ನನ್ನ ಚುನಾವಣೆಯಲ್ಲಿ ಅತಿ ಹೆಚ್ಚು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ನಾಯಕರುಗಳು BJPಯನ್ನು ಸೋಲಿಸಲಿಕ್ಕೋಸ್ಕರ ಪ್ರಚಾರ ಮಾಡಿದ್ದಾರೆ. ಈ ಗೆಲುವು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸಲ್ಲಿಸುವ ಗೆಲುವು, ಶ್ರೀ ಜಮೀರ್ ಅಹಮದ್ ರವರಿಗೆ ಸಲ್ಲಿಸುವ ಗೆಲುವು. ಯಾಕೆಂತ ಹೇಳಿದ್ರೆ ಅವರೆಲ್ಲ ಇಲ್ಲಿ ಬಂದು ಠಿಕಾಣಿ ಹೂಡಿ BJPಯನ್ನು ಸೋಲಿಸಲಿಕ್ಕೆ ಹೇಳಿದ್ದಾರೆ. ನಮ್ಮ ಮತದಾರರು ಸೋಲಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.